ಮನೆ ಮನೆಯಲ್ಲೂ ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಚಿಂಕಿ ಪಿಂಕಿ ಮಧ್ಯೆ ಈ ಒಂದು ಕಾರಣಕ್ಕೆ ಡಿಶುಮ್ ಅಂತ ಜಗಳ ಆಗ್ತಿತ್ತು. ಸ್ಟಾರ್ ಸವಿರುಚಿ ಶುರು ಆಗಿದ ತಕ್ಷಣ ಐ ಬಿಲೀವ್ 50% ಇಂದ ಜಗಳ ಕಮ್ಮಿ ಆಗಿದ್ಯಂತೆ. ಯಾಕೆ? ವಿಲ್ ಕಮ್ ಟು ದಟ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅಂಡ್ ಮೂರನೇ ದಿನ ನಮ್ಮೊಂದಿಗೆ ನಮ್ಮ ಸಂಚಾರಿ ವಿಜಯ್. ಥ್ಯಾಂಕ್ ಯು. ಈ ಪ್ರಶ್ನೆಗೆ ಉತ್ತರ ನೀವು ಕೊಡಿ. ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಚಿಂಕಿ ಪಿಂಕಿ ಎಲ್ಲರೂ ಈ ಒಂದು ಕಾರಣಕ್ಕೆ ಜಗಳ ಆಡ್ತಿದ್ರು. ಇವಾಗ ಆ ಜಗಳ ನಿಂತಿದೆ. ಯಾವ್ದಕ್ ಜಗಳ ಆಡ್ತಿದ್ರು ಹೇಳಿ? ಊಟಕ್ಕೆ ಅಲ್ಲ, ರಿಮೋಟ್ ಕಂಟ್ರೋಲ್ಗೆ. ಇವಾಗ ರಿಮೋಟ್ ಜಗಳನೇ ಆಗಲ್ಲ. 1:30 ಆಗಿದ ತಕ್ಷಣ ಎಲ್ಲಾರು ಸ್ಟಾರ್ ಸವಿರುಚಿನೇ ನೋಡೋದು. ಹೇಗೆ? ನೈಸ್, ಸೂಪರ್ ಸೂಪರ್ ಅಲ್ಲ? ಇವಾಗ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಯಾರ ಕೈ ರುಚಿನ ಟ್ರೈ ಮಾಡ್ತಾ ಇದೀವಿ? ಇವತ್ತು ನಮ್ಮ ಸಿಪಾಯಿ ಸಿನಿಮಾದ ನಾಯಕ ನಟ ಸಿದ್ಧಾರ್ಥ್. ಓಹ್, ಫೈನಲಿ ಸಿಪಾಯಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಡಂಕಣಕ ಅಂತ ಸ್ಟೆಪ್ಸ್ ಹಾಕಕ್ಕೆ ಹೀರೋನೇ ಬರ್ತಾ ಇದಾರೆ. ಕರ್ಸೋಣ ಫುಲ್ ಜೋಶ್ ಅಲ್ಲಿ. ವೆಲ್ಕಮ್. ಹಾಯ್. ಹೆಲೋ. ಇಟ್ ವಾಸ್ ಕ್ವೈಟ್ ಅ ಫರ್ಮ್ ಹ್ಯಾಂಡ್ ಶೇಕ್. ಈ ಹೀರೋಗಳು ಬರೀ ಆನ್ ಸ್ಕ್ರೀನ್ ಸ್ಟಂಟ್ ಮಾಡ್ತಾರೆ, ಡಿಶಮ್ ಮಾಡ್ತಾರೆ. ಬಟ್ ರಿಯಲ್ ಲೈಫ್ ಅಲ್ಲಿ ಅಡಿಗೆ ಹೆಂಗ್ ಮಾಡ್ತಾರೆ? ಐ ಹರ್ಡ್ ದಟ್ ಯು ಆರ್ ವೆರಿ ಗುಡ್ ಕುಕ್. ಜೊತೆಲಿ ಮಾಡ್ತೀವಿ. ಇಬ್ರು ಜೊತೆಲಿ ಮಾಡ್ತೀರಾ? ನಾವು ಸಪೋರ್ಟ್ ನಾವು ಇದೀವಲ್ಲ ಇಲ್ಲಿ. ಓಕೆ ಸಿದ್ಧಾರ್ಥ್, ಫಸ್ಟ್ ಆಫ್ ಆಲ್ ಏನ್ ಸ್ಪೆಷಲ್ ಅಡಿಗೆ ಮಾಡ್ತಾ ಇದೀರಾ? ಆಲೂ ಚೀಸ್. ಆಲೂ ಚೀಸ್. ಈ ಆಕ್ಟರು, ನಾವು ಗೋಯಿಂಗ್ ಟು ಬಿ ಆಕ್ಟ್ರೆಸ್, ನಾವೆಲ್ಲ ಸಣ್ಣ ಆಗೋಣ ಅಂತ ಸ್ಕೆಚ್ ಆಗ್ತಿರೋ ಟೈಮಲ್ಲಿ ನೀವು ನಮಗೆ ಆಲೂಗೆಡ್ಡೆ ಚೀಸ್ ಎರಡೂ ತಿನ್ನಿಸ್ತಾ ಇದ್ದೀರಾ. ನಿಮಗೆ ತಿನ್ನಿಸಿ ನಿಮ್ಮನ್ನ ದಪ್ಪ ಮಾಡಿಸಿ ಇವ್ರು ಮಾತ್ರ ಹೀರೋಗಳು ಅಲ್ಲ, ಈಗ ತಿನ್ನಿಸ್ತೀವಲ್ಲ ಅವ್ರಿಗೂ ತಿನ್ನಿಸ್ತಾರೆ. ಸೊ ಈ ಚೀಸಿ ಆಲೂಗೆ ಏನೆಲ್ಲ ಬೇಕು? ಫ್ಯಾಮಿಲಿ ಆಫ್ 4 ಅನ್ಕೊಂಡ್ರೆ ಓಕೆ, ಬೇಯಿಸಿರೋ 3 ಆಲೂಗಡ್ಡೆ, ಪೌಡರ್ ಮಾಡಿರೋ ಕಾಳುಮೆಣಸು, ಓಕೆ, ಖಾರದ ಪುಡಿ, ಉಪ್ಪು, ಎಣ್ಣೆ ಅಂಡ್ ಚೀಸ್. ಮೋಸ್ಟ್ ಇಂಪಾರ್ಟೆಂಟ್. ಕಾಳು ಮೆಣಸಾ ಹೌದು, ಅಥವಾ ಕಾಳು ಮೆಣಸಾ? ಕಾಳುಮೆಣಸು. ಟ್ರೈನಿಂಗ್ ಕೊಡ್ತಾ ಇದೀನಿ ನೋಡಿ. ಸೂಪರ್. ನೋಡಕ್ಕೆ 1 2 3 4 5 6 6 ಇಂಗ್ರೀಡಿಯೆಂಟ್. ಹೌದು, ಸಿಂಪಲ್ ಆಗಿರುತ್ತೆ. ಫಸ್ಟ್ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೋಬೇಕು. ಕಮ್ ಆನ್. ಬೇಯಿಸಿರೋ ಆಲೂಗೆಡ್ಡೆನ ರೆಡಿಯಾಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಸ್ಟೈಲ್ ಆಗಿ ನಮ್ಮ ಸಿದ್ಧಾರ್ಥ್ ತರ ಅದನ್ನ ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ. ಎಲ್ಲ ಕಡೆ ಹೆಣ್ಮಕ್ಳು ಮಾಡಿದ್ರೆ ಇಲ್ಲಿ ಗಂಡು ಮಕ್ಳು ಮಾಡ್ತಿದೀವಿ, ಹೆಣ್ಮಕ್ಳು ಸುಮ್ಮನೆ ನಿಂತಿದ್ದಾರೆ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡ್ಬೇಕಲ್ಲ ಸಿದ್ಧಾರ್ಥ್, ನಿಮ್ಮ ಕೈ ರುಚಿ. ಒಂದು ಹೆಲ್ಪ್ ಮಾಡಿ ಬನ್ನಿ. ಅಯ್ಯೋ, ಕೆಲಸ ಕೊಡ್ತಾ ಇದಾರಲ್ಲಪ್ಪ. ಸ್ವಲ್ಪ ಹಾಕಿ. ಹಾಕ್ಲಾ? ಹಾ. ಒಂದ್ ಚಿಟ್ಕೆನಾ? ಖಾರದ ಪುಡಿ, ಉಪ್ಪು ಇವಾಗಲೇ ಹಾಕೋಬೇಕಾ ಇಲ್ಲ ಆಮೇಲೆ? ಇದು ಮಿಕ್ಸ್ ಆಗಲಿ, ಆಮೇಲೆ ಟೇಸ್ಟ್ ಆಗಿ. ವಾವ್, ಬ್ಯೂಟಿಫುಲ್. ಇದು ಪ್ರಾಪರ್ ಆಗಿ ಮಿಕ್ಸ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಸನ್ರೈಸ್ ಆರೆಂಜ್ ಕಲರ್ ಆಗ್ಬೇಕಿದು. ಹೌದು, ನೀವು ನೋಡಿದ್ರೆ ಗೊತ್ತಾಗುತ್ತೆ ದಟ್ ಚೆನ್ನಾಗಿ ಡಿಶಮ್ ಸಿನಿಮಾಲು ಮಾಡಿದೀರಾ ಅಂತ. ಯು ಗಾಟ್ ಮಸ್ಕಲ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಹೆಂಗೆ, ಹೌ ಡಸ್ ಇಟ್ ಫೀಲ್ ಸಿದ್ಧಾರ್ಥ್? ಫಸ್ಟ್ ಟೈಮ್ ಯುವರ್ ಹೀರೋ. ಹೆಂಗ ಅನಿಸ್ತಿದೆ? ದಟ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಮಸ್ಟ್ ಬಿ ಡಿಫ್ರೆಂಟ್ ಅಲ್ಲ? ಹೌದು. ಅದರಲ್ಲೂ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಜೊತೆಗೆ ಶೇರಿಂಗ್ ಸ್ಕ್ರೀನ್ ಸ್ಪೇಸ್. ಅಂದ್ರೆ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಎಣ್ಣೆ ಕಾಯಿಸೋಕೆ ಇಡ್ಬೋದಲ್ವಾ? ಆವಾಜ ಹಾಕ್ತಾರಪ್ಪ ಇವ್ರು ತುಂಬಾ. ನೋಡಿ, ಎಣ್ಣೆ ಕಾಯಿಸೋಣ. ಫಸ್ಟ್ ನೀವು ಉತ್ತರ ಕೊಡಿ. ಇದು ನನ್ನ ಮೊದಲನೇ ಸಿನಿಮಾ. ಹೌದು. ಸೊ ಸಂಚಾರಿ ವಿಜಯ್ ಅಂತ ಆ್ಯಕ್ಟರ್ ಜೊತೆಗೆ ಮಾಡಿ ಅವ್ರ ಎಕ್ಸ್ಪೀರಿಯನ್ಸಿಂದ ನಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ವಾಟ್ ಅಬೌಟ್ ದಟ್ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಫಸ್ಟ್ ಟೈಮ್ ಸೆಟ್ಗೆ ಹೋದಾಗ? ಇರಲಿಲ್ಲ, ಯಾಕಂದರೆ ಸಂಚಾರಿ ವಿಜಯ್ ಅವರು ಬಂದು ಫಸ್ಟಿಂದ ನನ್ನ ಫ್ರೆಂಡ್ ಆಗಿದ್ದರು ಸಿನಿಮಾ ಶೂಟಿಂಗ್ ಮುಂಚೆನೇ. ಸೊ ಅವರು ಹೆಲ್ಪ್ ಮಾಡ್ತಿದ್ರು. ಸೊ ನನಗೆ ಈಸಿ ಆಗ್ತಿತ್ತು. ಏನು, ವಾಟ್ ವಾಸ್ ಯುವರ್ ಫಸ್ಟ್ ಶಾಟ್? ಫಸ್ಟ್ ಶಾಟು ಸಕಲೇಶ್ಪುರದಲ್ಲಿ. ಓಕೆ. ಡೈಲಾಗ್ ಏನಿರಲ್ಲ, ಸುಮ್ಮನೆ ನಿಂತಿರೋದಷ್ಟೇ. ಸುಮ್ಮನೆ ಹೆಂಗ್ ಸ್ಟೈಲ್ ಆಗಿ ನಿಂತ್ಕೊಳ್ಳೋದು, ಅದೇ ಫಸ್ಟ್ ಶಾಟ್. ಹೌ ಕೂಲ್ ಇಸ್ ದಟ್? ಯಾ, ನೋಡ್ರಪ್ಪ, ನಾನು ಎಷ್ಟು ಕಷ್ಟಪಟ್ಟು ಬಿಡಿ, ನಾನು ಮಾಡ್ತೀನಿ ಬಿಡಿ. ಓಹೋ, ಇವಾಗ ನಾನು ಮಾಡ್ತೀನಿ. ಅಲ್ಲ, ನೀವು ಮಾಡಕ್ ಬಿಟ್ರೆ ನೀವು ಇದು ಮಾಡ್ತಾನೆ ಇರ್ತೀರಾ. ನೀವೇನು ಮಾಡೋದಿಲ್ಲ. ಹಾಂ, ಆಯ್ತಲ್ಲ ನೋಡಿ. ಸೂಪರ್, ಡನ್. ಫುಲ್ ಮಾರ್ಕ್ಸ್. ಫುಲ್ ಮಿಕ್ಸ್ ಆದಮೇಲೆ ಎಣ್ಣೆ ಕಾಯಿಸ್ಬೇಕಾಗುತ್ತೆ. ಏನ್ ಗೊತ್ತಾ, ನಮ್ಮ ಸಿದ್ಧಾರ್ಥ್ ಬಗ್ಗೆ ಒಂದು ಸ್ಪೆಷಲ್ ವಿಷಯ ಇದೆ. ಇಲ್ಲಿವರೆಗೆ ನಮ್ಮ ಸಿದ್ಧಾರ್ಥ್ ಸಂಚಾರಿ ವಿಜಯ್ ಅವ್ರಿಗೆ ಬಿಟ್ರೆ ಇನ್ ಯಾರಿಗೂ ಅಡುಗೆ ಮಾಡ್ಕೊಟ್ಟಿಲ್ವಂತೆ. ಬಿಲೀವ್ ಇಟ್? ಹೌ ಕೂಲ್ ಇಸ್ ದಟ್? ಈಸ್ ಅ ಗ್ರೇಟ್ ಕುಕ್, ಬಟ್
ಹೌದು, ನಾನು ಯೂಶಲಿ ನನ್ನ ಮನೆಯಲ್ಲಿ ಅಮ್ಮ ಇಲ್ಲ ಯಾರು ಇಲ್ಲ ಅಡುಗೆ ಮಾಡೋಕ್ಕೆ ಅಂದಾಗ ಮಾತ್ರ ನಾನು ಅಡುಗೆ ಮನೆಗೆ ಹೋಗ್ತಿದ್ದೆ. ಸ್ವಗತ ನಿಮ್ಗೋಸ್ಕರ ನಮಗೋಸ್ಕರ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಇನ್ನೊಬ್ರಿಗೆ ನಾನು ಅಡುಗೆ ಮಾಡ್ಕೊಡ್ತಾ ಇರೋದು. ಆ್ಯಂಡ್ ಈ ಮಾಡ್ಕೊಡೋದಲ್ಲ, ನಾವು ಮಾಡಿಸೋದು. ಅಲ್ಲ, ಈಗ ಇದಾದಮೇಲೆ ನನ್ನ ಆ್ಯಕ್ಟಿಂಗ್ ಬಿಡಿಸಿ ಅಡುಗೆ ಮನೇಲಿ ಕೂರಿಸಿದ್ರೆ ಅದಕ್ಕೆ ಜವಾಬ್ದಾರಿ ನೀವು ಮತ್ತು ನೀವು ಆಗ್ತಿರೋದಕ್ಕೆ. ಯಾರು ಇವರು? ಯಾರು ಏನು ಗೊತ್ತಾಗಿಲ್ಲ. ಸಿಪಾಯಿ ಸಿನಿಮಾ ಸೆಟ್ ಅಲ್ಲಿ ಪ್ರತಿದಿನ ನೀವೇ ಅಡುಗೆ ಮಾಡೋ ಥರ ಆಗತ್ತೆ. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಈ ಕಡೆ ಒಂದು ಕೈ ಕೊಟ್ಬಿಡಿ. ಕಂಗ್ರ್ಯಾಚುಲೇಷನ್ಸ್. ಅಡುಗೆ ಅವ್ರು ಮಾಡಿಸ್ತೀವಿ ನೀವು. ಸೊ ಇದು ಫುಲ್ಲು ಇದಾಗೋ ತನಕ ಕೈಯಲ್ಲಿ ಇದು ಮಾಡಬೇಕು. ಓಕೆ. ಒಂಥರ ಸ್ವಲ್ಪ ಹಿಂಗೆ ಎತ್ಕೊಂಡು ಆ ಚೀಸ್ ಕಟ್ ಮಾಡಿ. ಓ, ಯು ಆರ್ ಗೋಯಿಂಗ್ ಟು ಪುಟ್ ದ ಚೀಸ್ ಇನ್ ಬಿಟ್ವೀನ್. ಸೊ ಅದು ಚೀಸ್ ಸ್ಮಾಲ್ ಪೀಸಸ್ ಕಟ್ ಮಾಡಬೇಕು. ಸ್ಮಾಲ್ ಪೀಸಸ್ ಬೇಕಾ? ವಿಜಯ್, ಹಂಗೆ ತಿನ್ನಕ್ಕೆ ಚೀಸ್ ಬೇಕಾ ನಿಮಗೆ? ಬೇಡ ಬೇಡ ಪ್ಲೀಸ್ ವಿಜಯ್, ಒಂದು ಸ್ಮಾಲ್ ಟೇಸ್ಟ್. ಚೀಸ್ ಇಸ್ ಬೈ ದ ವೇ ಗುಡ್ ಪ್ರೋಟೀನ್, ಗೊತ್ತಾ ನಿಮಗೆ? ಯಾರ್ಯಾರು ವೆಯ್ಟ್ ಲಾಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರೋ, ಪ್ರೋಟೀನ್ಸ್ ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಚೀಸ್ ಅನ್ನ ತಿನ್ನಿ ಅಂತ. ಸೊ ಯು ಕ್ಯಾನ್ ಈಟ್ ದಿಸ್. ಸಾಕಲ್ಲ? ಇನ್ನು ಕಟ್ ಮಾಡಿ. ಇನ್ನೂ ಪೀಸಸ್ ಕಟ್ ಮಾಡಿ. ಸೊ ಅದನ್ನ ಈ ರೀತಿ ಮಾಡಿಕೊಂಡು ಪ್ಯಾಟೀಸ್ ತರ ಮಾಡ್ಕೋಬೇಕು ಬೇಸಿಕಲಿ. ಹೌದು ಹೌದು ಹೌದು. ಸೊ ಬೇಸಿರ ಆಲೂಗೆಡ್ಡೆ ಮಿಕ್ಸ್ಚರ್ ಮಧ್ಯೆ ಚೀಸ್ ಅನ್ನ ಇಟ್ಟು ಕ್ಲೋಸ್ ಮಾಡಿ. ಈ ಚೀಸ್ ಕಾಣಿಸದೇ ಇರೋ ಥರ ನಾನು ಕ್ಲೋಸ್ ಮಾಡೋಕ್ಕಾಗತ್ತೆ. ಹೆಂಗೆ ಅಂತ ಕೇಳಿ. ಹಿಂಗೆ ಐ ಲವ್ ಚೀಸ್. ಒಂದು ಕೊಡಿ. ನೋಡಿ. ಥ್ಯಾಂಕ್ ಯು. ವಿಜಯ್, ನೀವು ಆಕ್ಚುಲಿ ಸಿಂಗರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಕರೆಕ್ಟಾ? ಸುಮಾರು ಪ್ರೋಗ್ರಾಮ್ಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಬಟ್ ಯಾಕೆ ಮತ್ತೆ ಸಿಂಗರ್ ಇಂದ ಆಕ್ಟರ್ ಜಂಪ್? ವೈ ಡಿಡ್ ಯು ಬಿಕಮ್ ಅ ಸಿಂಗರ್? ಇಲ್ಲ, ಸಿಂಗರ್ ಆಗಬೇಕು ಅಂದರೆ ಅದಕ್ಕೆ ತುಂಬ ಸಾಧನೆ, ಅಂದರೆ ವರ್ಷಾನುಗಟ್ಟಲೆ ಕಲಿಬೇಕು. ಸಂಗೀತಕ್ಕೆ ಎಷ್ಟು ಕಲಿತರೂ ಸಾಲಲ್ಲ. ಸೊ ನನಗೆ ಆಮೇಲೆ ಬೇಸಿಕಲಿ ನನಗೆ ಒಂದು 3 ವರ್ಷ ಕರ್ನಾಟಕ ಸಂಗೀತ, ಒಂದು 2 ವರ್ಷ ಹಿಂದೂಸ್ತಾನಿ ಕಲಿತೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ಅದೇನೋ ನನಗೆ ರಿಹರ್ಸಲ್ ಮಾಡುವಾಗ ಚೆನ್ನಾಗಿ ಹಾಡ್ತಾ ಇದ್ದೆ. ಗುರುಗಳ ಹತ್ರ ಕೂತು ಅಲ್ಲಿ ಮತ್ತೆ ರೀಪ್ರೊಡ್ಯೂಸ್ ಮಾಡುವಾಗ ಮತ್ತೆ ಹಾಡಬೇಕಾದ್ರೆ ಶ್ರುತಿ ತಪ್ಪು ಹೋಗ್ತಾ ಇತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ತೊಟ್ಟಿಯಲ್ಲೆಲ್ಲ ನಿಂತ್ಕೊಂಡಿದ್ರಿ, ಈ ಸಿನಿಮಾ ಎಲ್ಲ ತೋರಿಸ್ತಾರಲ್ಲ, ತೊಟ್ಟಿಯಲ್ಲಿ ನಿಂತ್ಕೊಂಡು ಜೋರಾಗಿ ಹಾಡಿದ್ರೆ ಚೆನ್ನಾಗಿ ಸಂಗೀತಗಾರರು ಆಗಬಹುದು ಅಂತ. ಬೆಂಗಳೂರಲ್ಲಿ ಎಲ್ಲಿಂದ ಹುಡ್ಕೊಂಡು ಹೋಗ್ಲಿ ತೊಟ್ಟಿ, BBMP ತೊಟ್ಟಿಲ್ ಕೂತು ಆಡ್ಬೇಕು. ಬಟ್ ನೀವು ಸಿಂಗಿಂಗ್ ಬಿಟ್ಟಿದ್ದಕ್ಕೆ ಇನ್ನೂ ಒಂದು ಕಾರಣ ಇದೆ. ಒಂದು ಆಡಿಷನ್ ಕಥೆ ಕೇಳಿದೀವಿ ನಾವು. ಏನು ಆಡಿಷನ್ ಕಥೆ? ಒಂದ್ಸರಿ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಡಕ್ಕೆ ಹೋಗಿದ್ದೆ. ಓಕೆ. ಅಲ್ಲಿ ನಾನು ಹಾಡ್ತಿದ್ದ ಬಾಯಿ ಬಿಟ್ಟ ತಕ್ಷಣನೇ ನಾವು ಫುಲ್ಲು ಚೆನ್ನಾಗಿ ಹಾಡೋವಂಥವ್ರು, ತುಂಬ ಚೆನ್ನಾಗಿ ಹಾಡ್ತೀನಿ ಅಂತ ಅಂದ್ಕೊಂಡು ಕಾನ್ಫಿಡೆನ್ಸಲ್ಲಿ ಹೋಗಿ ಬಾಯಿ ಬಿಟ್ಟ ತಕ್ಷಣ ಅಂದರು, ನೀವು ತುಂಬ ಚೆನ್ನಾಗಿ ಹಾಡ್ತೀರಿ, ದಯವಿಟ್ಟು ವಾಪಸ್ ಹೋಗಿ ಅಂದರು. ಅಂದರೆ ಅಷ್ಟು ಕೆಟ್ಟದಾಗಿ ಹಾಡಿದ್ದೆ ನಾನು. ಆವತ್ತು ನಂಗೆ ಅನ್ನಿಸ್ತು, ಇಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ರಿಹರ್ಸಲ್ಸ್ ಬೇಕು, ತುಂಬ ಕಲಿಬೇಕು, ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಅಷ್ಟು ನನಗೆ ಟೈಮು ಇರ್ತಿರ್ಲಿಲ್ಲ, ಆಮೇಲೆ ಅದು ಮಾಡೋಕ್ಕೂ ಆಗ್ತಿಲ್ಲ. ಬಟ್ ಐ ಕ್ಯಾನ್ ಮೇಕ್ ಔಟ್ ದಟ್ ಯುವರ್ ಅ ಪರ್ಫೆಕ್ಷನಿಸ್ಟ್ ಅಂತ. ಸಿದ್ಧಾರ್ಥ್ ಪಾಪ ಇಲ್ಲಿ ಕಷ್ಟಪಟ್ಟು ರೌಂಡ್ ಮಾಡಿ ಇಟ್ಟಿದ್ದನ್ನ ರೀರೌಂಡ್ ಮಾಡ್ತಾ ಇದ್ದೀರಾ ನೋಡಿ. ಅದು ಅದರಲ್ಲೇ ಗೊತ್ತಾಯ್ತು ನೀವು ಪರ್ಫೆಕ್ಷನಿಸ್ಟ್. ಏನ್ ಮಾಡಿದ್ರೇನು ಹಂಗಲ್ಲ, ಲಾಸ್ಟ್ಗೆ ಅವರು ಮಾಡ್ದಂಗೆ ಇರ್ಬೇಕಲ್ವಾ, 1% ಮಾಡ್ತೀರಾ ಅಂತ. ಬಟ್ ಇಟ್ಸ್ ಸೋ ಸ್ವೀಟ್ ಗೊತ್ತಾ. ಹುಡುಗರು ನೀವು ಜೊತೆಯಲ್ಲಿ ಎಷ್ಟು ಅನ್ಯೋನ್ಯವಾಗಿ ಹೆಲ್ಪ್ ಮಾಡ್ತಾ, ಅಡುಗೆ ಮಾಡ್ತಾ, ಒಂಥರ ಯು ಹ್ಯಾವ್ ವೆರಿ ಗುಡ್ ಕೆಮಿಸ್ಟ್ರಿ. ಬರೀ ಹುಡುಗನ್ನ ನೋಡಿ ಯು ಗಾಟ್ ಗುಡ್ ಕೆಮಿಸ್ಟ್ರಿ ಅಂತಾರೆ, ಬಟ್ ಇಲ್ಲ, ದಿಸ್ ಇಸ್ ಅ ನೈಸ್ ಫ್ರೆಂಡ್ಲಿ ಕೆಮಿಸ್ಟ್ರಿ. ನಾನು ಅದಕ್ಕೆ ಹೇಳೋದು, ನಮ್ಮ ಸಿನಿಮಾದಲ್ಲಿ ಈಗ ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ. ನಾವು ಅದಕ್ಕೆ ಈ ಸಿನಿಮಾದಲ್ಲಿ ಯಶಸ್ವಿ ಪುರುಷನ ಹಿಂದೆ ಅಲ್ಲ, ಪಕ್ಕದಲ್ಲಿ ನಾವು ಸಪೋರ್ಟಿಂಗ್ ಆರ್ಟಿಸ್ಟ್ ಇದರಲ್ಲಿ. ನಾನೇನೋ ಇಲ್ಲ ಅಟ್ಲೀಸ್ಟ್ ಪಾಪ ನಿಮ್ ಡೈರೆಕ್ಟರ್ ಕ್ರೆಡಿಟ್ ಕೊಡ್ತೀರೇನೋ ಅಂತ ಅನ್ಕೊಂಡೆ. ಡೈರೆಕ್ಟರ್ಗೆ ಕೊಟ್ಟು ಅದಕ್ಕೆ ಡೈರೆಕ್ಟರ್ಗೆ ಕೊಟ್ಟಿದ್ದು ಅದು ಕ್ರೆಡಿಟ್. ಹೌ ವಾಸ್ ದ ಡೈರೆಕ್ಟರ್ ರೆಸ್ಪಾನ್ಸಿಬಲ್ ನೀವು ಇಷ್ಟು ಕ್ಲೋಸ್ ಆಗಕ್ಕೆ? ಅದಕ್ಕೊಂದು ಕಥೆ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ರು ಇವ್ರು, ನನಗೆ ಪರಿಚಯ ಮಾಡಿಕೊಟ್ಟಾಗ ಇವರು ಏನೋ ಒಂಥರ, ನನಗೂ ಅವರು ಜಾಸ್ತಿ ಯಾರ ಜೊತೆನೂ ಬರಿತಾ ಇರಲಿಲ್ಲ, ನಾನು ಅಷ್ಟೇ ಯಾರ ಜೊತೆನೂ ಇನ್ವಾಲ್ವ್ ಆಗ್ತಿಲ್ಲ. ಸರಿ, ನಮ್ಮ ಪಾಡಿಗೆ ನಾವು ಇರ್ತಾ ಇದ್ವಿ. ಅವ್ರು ತಲೆ ಚಚ್ಕೊಳ್ಳೋರು, ರೇ ನೀವಿಬ್ರು ಹಿಂಗಾಗ್ಬಿಟ್ರೆ ನನ್ನ ಸಿನಿಮಾದಲ್ಲಿ ಹೆಂಗೆ ಲೈವ್ಲಿನೆಸ್ಸೇ ಇರಲ್ಲ ಅಂತ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ, ಅಪ್ಪ ಸ್ವಾಮಿ ಇಬ್ರು ಸೈಡಿಗೆ ಹೋಗ್ಬಿಟ್ರೆ ತಲೆ ತಿನ್ಬೇಡಿ, ನಾನು ಇಬ್ಬರನ್ನ ಸಪ್ರೇಟ್ ಮಾಡಕ್ಕೆ ಟ್ರೈ ಮಾಡೋರು. ಯಾವ ರೀತಿ ಹೋಗೋದು ಅಂದ್ರೆ, ನಮ್ಮಿಬ್ಬರದು ಸೀನ್ ಇದ್ದಾಗ ಥರ್ಡ್ ಪರ್ಸನ್ ಯಾರಾದ್ರು ಬೇರೆ ಆಕ್ಟರ್ ಇದ್ದಾಗ ನಾವು ಮಾಡೋ ತರಲೇಟೆಗೆ ಥರ್ಡ್ ಪರ್ಸನ್ಗೆ ಸೈಕಲ್ ಹೊಡಿತಿದ್ರು. ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರು ಯಾವಾಗಲೂ ಹೇಳೋರು, ನಾವಿಬ್ರು ಜೊತೆಲಿ ಇದೀವಿ ಅಂದ್ರೆ ಅವರು ಇನ್ನೊಬ್ರು ಆಕ್ಟರ್ ಹೇಳೋರು, ಇಬ್ರು ಇದ್ರೆ ನಾವು ಮಾಡಲ್ಲ, ಅವ್ರು ಕಳಿಸ್ಬಿಡಿ ಫಸ್ಟ್. ಸೊ ನೀವಿಬ್ರು ಒಂದೇ ಫ್ರೇಮ್ ಅಲ್ಲಿ ಇದ್ರೆ ಸಿನಿಮಾ ಕಂಪ್ಲೀಟ್ ಆಗಲ್ಲ ಅಂತ ಅರ್ಥ. ನಿಮ್ಮನ್ನೇ ಸಪರೇಟ್ ಆಗಿ ಶೂಟ್ ಮಾಡ್ಬೇಕು, ಇವರನ್ನೇ ಸಪರೇಟ್ ಆಗಿ ಶೂಟ್ ಮಾಡಿಸಿ ಈ ತರ ಜೊತೆಗೆ ಸೇರಿಸ್ಬೇಕು. ಅಡುಗೆ ಕಂಪ್ಲೀಟ್ ಆಗತ್ತಾ? ಬಿಸಿ ಆಗಿದೆ ಈಗ ಅಲ್ವಾ? ಬನ್ನಿ.
ಕರೆಕ್ಟಾಗಿ ಕ್ಲೋಸ್ ಮಾಡಿದ್ರೆ ಆಲೂನ ಚೀಸು ಆಚೆ ಬರಲ್ಲ. ಇಟ್ ವಾಂಟ್ ಮೆಲ್ಟ್ ಆ್ಯಂಡ್ ಕಮ್ ಔಟ್. ಇಲ್ಲದಿದ್ರೆ ಚೀಸ್ ಆಚೆ ಬಂದು ಎಣ್ಣೆ ಎಲ್ಲ ಹಾಳಾಗುತ್ತೆ. ಬ್ಯೂಟಿಫುಲ್ ಆಗಿ ಟೈಟಾಗಿ ರೋಲ್ ಮಾಡಿದ್ದೀರಾ. ಅಲ್ಲ ಅದು ಮಾಡಿರೋದು ನಾನು. ನೀಟಾಗಿ ಫ್ರೈ ಆದಮೇಲೆ ವಾವ್, ನೋಡಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ. ನೋಡಕ್ಕೆ ಆ್ಯಕ್ಚುಲಿ ಇದು ಒಂಥರ ಫ್ಲಾಟ್ ಆಗಿರೋ ಜಾಮೂನ್ ಥರ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ವಿಜಯ್ ನಿಮ್ಮ ಫ್ರೆಂಡ್ ಸಂದೀಪ್ ಬಂದಿದ್ದಾಗ ಹೇಳ್ತಿದ್ರು ಏನೋ ನಾಲ್ಗೆ ಸುಟ್ಕೊಂಡಿರೋ ಒಂದು ಕತೆ ಇದೆ ಅಂತ. ಆ ಕತೆ ಕೇಳಕ್ಕೆ ಆಗಲಿಲ್ಲ. ಏನ ಕತೆ? ಆ್ಯಕ್ಚುಲಿ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಓಕೆ. ಸೊ ಒಂದ್ಸರಿ ಯಾವುದೋ ಹಬ್ಬಕ್ಕೆ ಅಡುಗೆ ಮಾಡಿದ್ರು, ಅದರಲ್ಲಿ ಜಾಮೂನು ಕೂಡ ಮಾಡಿಟ್ಟಿದ್ರು. ಮಾಡಿಬಿಟ್ಟು ಅದೇನೋ ನಾಗರ ಇದಕ್ಕೇನೋ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಅಲ್ಲಿವರೆಗೆ ಯಾರೂ ತಿನ್ನಂಗಿಲ್ಲ ಅಂತ ಏನೋ ರೂಲ್ ಇದೆ. ಸರಿ ಕರ್ಕೊಂಡು ಹೋದ್ರು. ಅವ್ರೇನೋ ಪೂಜೆ ಮುಗಿಸ್ತಾ ಇದ್ರು. ಕೀ ಎತ್ಕೊಂಡ್ಬಿಟ್ಟೆ ನಾನು. ಕೀ ಎತ್ಕೊಂಡು ಅವ್ರು ಎಲ್ಲರೂ ಬರ್ತಾ ಇದ್ದಾರೆ. ನಾನು ಬೇಗ ಓಡ್ ಬಂದೆ ಮನೆಗೆ. ನನಗೆ ಯಾಕಂದರೆ ತಡ್ಕೊಳಕ್ಕಾಗ್ತಾಯಿಲ್ಲ, ಮಾಡಿ ಇಟ್ಬಿಟ್ಟಿದ್ರಲ್ಲ, ತಿಂದು ಖಾಲಿ ಮಾಡ್ಬೇಕು ಫಸ್ಟು ಅಂತ. ಓಡ್ ಬಂದವನು ಒಂದು ಸ್ಪೂನಲ್ಲಿ ತೊಗೊಂಡು ಸಡನ್ನಾಗಿ ಬಾಯಿ ಹಾಕೊಂಡೆ. ಸಿಕ್ಕಾಬಟ್ಟೆ ಬಿಸಿ ಇದ್ದದ್ದು, ಮರೆಯೋಕ್ಕೆ ಆಗಲ್ಲ, ಮರೆಯಂಗೆ ಇಲ್ಲ. ಎಷ್ಟು ಬ್ಯಾಂಡೇಜ್ ಹಾಕೊಂಡ್ರಿ ನಾಲ್ಗೆ ಮೇಲೆ ಅಂತ? ಸುಟ್ಟಾಯ್ತು, ಬಾಯಿ ಪೂರ್ತಿ ಸುಟ್ಟೋಗಿತ್ತು ಅವತ್ತು. ಇಫ್ ಯು ವಾಂಟ್ ವಿ ಕ್ಯಾನ್ ಟ್ರೈ ದಿಸ್. ಹೌದು, ಡೈರೆಕ್ಟಾಗಿ ಹಾಕ್ಬೋದು ನಾವು. ಹೇಳ್ಬೇಡ. ಸೊ ಇವಾಗ ಇದನ್ನ ಬ್ಯಾಟಿಂಗ್ ಮಾಡೋಣ. ಶೂರ್, ಕಮ್ ಆನ್. ಡನ್. ಇನ್ನಷ್ಟು ಸೆಕೆಂಡ್ ಬ್ಯಾಚು ಮಾಡಿಕೊಂಡು ನೀವು ಮನೆಯಲ್ಲಿ ತೆಗೀರಿ. ನಾವು ಅಷ್ಟರಲ್ಲಿ ಬ್ಯಾಟಿಂಗ್ ಇದನ್ನ ಮಾಡ್ತೀವಿ. ಚೀಸಿ ಆಲೂನ ಕೆಚಪ್ ಜೊತೆ ತಿನ್ನಿ ಸಾಲು ಸಾಲು. ಆಹಾ, ಹೇಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ಒಂದು ಕ್ವಿಕ್ ರೀಕ್ಯಾಪ್ ಅಲ್ಲಿ ನೋಡೋಣ. ಆಲೂ ಚೀಸ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ 5, ಕಾಳು ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು, ಚೀಸ್ ಹೆಚ್ಚಿದ್ದು, ಅಚ್ಚ ಖಾರದ ಪುಡಿ. ಮಾಡುವ ವಿಧಾನ: ಬಟ್ಟಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು 5 ನಿಮಿಷಗಳ ಕಾಲ ನೆನೆಸಿಡಬೇಕು. ನೆನೆಸಿದ ಮಿಶ್ರಣವನ್ನು ವಡೆ ಆಕಾರದಲ್ಲಿ ತಟ್ಟಿಕೊಂಡು ಅದರ ಮೇಲೆ ಹೆಚ್ಚಿದ ಚೀಸನ್ನು ಇಟ್ಟು ಅದನ್ನು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದ್ರೆ ಆಲೂ ಚೀಸ್ ರೆಡಿ. ಸೋ ಸಿಂಪಲ್ ಅಲ್ಲ? ಮ್ಯಾಶ್ಡ್ ಆಲೂ ಮಾಡ್ತಾ ಇದೀರಾ? ಆಕ್ಟಿಂಗ್ ಅಷ್ಟೇ ಹೇಳ್ಕೊಟ್ಟಿರೋದು, ಕುಕ್ಕಿಂಗ್ ಅಲ್ಲ. ಥ್ಯಾಂಕ್ಸ್. ಅದೇನು ಹೇಳ್ಕೊಟ್ಟಿಲ್ಲ ಆ್ಯಕ್ಚುಲಿ, ಎಲ್ಲ ಅವರೇ ಕಲ್ತಿದ್ರು ಒಂದಷ್ಟು. ಇಲ್ಲ, ಅವ್ರ ಸಪೋರ್ಟ್ ಇದ್ದೇ ಇದೆ. ಯಾಕಂದರೆ ನಾನು ಸಿಪಾಯಿ ಸಿನಿಮಾ ಮಾಡುವಾಗ ನಾನು ಇವ್ರ ಜೊತೆ ಕಲಿತಾನೇ ಇದ್ದೀನಿ. ಹೌದಾ ಅಲ್ವಾ? ಹೌದಾ ಅಲ್ವಾ? ಅದು ನಿಮ್ಮ ದೊಡ್ಡ ಗುಣ. ಸ್ವಲ್ಪ ಇದಾಕಿ ಸಾಸ. ನೀವು ಹೇಳಿ ಸಿದ್ಧಾರ್ಥ್, ಸಾಸ್ ಹಾಕ್ತಾ ಹಾಕ್ತಾ ಸಾಸ್ ಇವ್ರು ಹೆಂಗೆ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು ಅಂತ. ಸೊ ಆ್ಯಕ್ಚುಲಿ ಆವಾಗಲೇ ಹೇಳ್ತಿರೋಂಗೆ ನಾವು ಕೋ ಆ್ಯಕ್ಟರ್ಸ್ಗಿನ್ನ ಬ್ರದರ್ಸ್ ಆಗಿದ್ವಿ. ಸೊ ನಾವು ಆ್ಯಕ್ಟಿಂಗ್ ಮಾಡೋವಾಗ ಸೊ ನಾನು ಹೊಸಬಾದ್ರಿಂದ ನನಗೆ ಒಂದು ಟೈಮು ಭಯ ಆಗೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗೋದು ಅಲ್ಲಿ ಆ್ಯಕ್ಟಿಂಗ್ ಮಾಡೋವಾಗ ಏನಾದರೂ. ಸೊ ನಾನು ಕೇಳೋಕ್ಕೆ ಮುಂಚೆನೇ ಅವರೇ ಅದನ್ನ ಅಬ್ಸರ್ವ್ ಮಾಡೋರು. ಈಗ ನನ್ನ ಶಾರ್ಟ್ ಇದೆ ಅಂತಂದರೆ ಅವ್ರ ಶಾರ್ಟ್ ಇಲ್ದಿದ್ರೂ ಅಲ್ಲಿ ಬಂದು ಕೂರೋರು ನನ್ನ ಜೊತೆಗೆ. ಅವರೇ ಅಬ್ಸರ್ವ್ ಮಾಡಿ ಬಂದು ಏನಾಗ್ತಿದೆ, ಇದನ್ನ ಹಿಂಗೆ ಮಾಡ್ಬೋದು, ಇದು ಹಿಂಗೆ ಈಸಿಯಾಗಿ ತಗೋಬೋದು. ಅವರು ಇವರು ಒಂದು ಸ್ವಲ್ಪ ಜಾಸ್ತಿ ಇರಿಸ್ತಾರೆ. ಹೌದಾ? ಪ್ರೋಗ್ರಾಮಲ್ಲಿ ಮಾರಲ್ ಸಪೋರ್ಟ್. ವೆರಿ ನೈಸ್. ಫೇವ್ರೆಟ್ ಹಾಡನ್ನ ನೀವು ಹಾಡ್ತೀರಂತೆ? ನನಗೆ ಹಳೆ ಹಾಡುಗಳಂದ್ರೆ ತುಂಬ ಇಷ್ಟ. ಅದರಲ್ಲೂ PB ಶ್ರೀನಿವಾಸ್ ಅವ್ರ ಹಾಡುಗಳು, ಅಣ್ಣವ್ರ ಹಾಡುಗಳು, SPB ಅವ್ರ ಹಾಡುಗಳು. ನಮ್ಮ ಸಿಂಪಾಯಿನಲ್ಲೂ ಒಂದು ಹಾಡು ನನಗೆ ತುಂಬ ಇಷ್ಟ.
ನನ್ನ ಫೇವ್ರೆಟ್ ಹಾಡು ಹಳೆಯದು ಅಂದರೆ ಪಿ ಬಿ ಶ್ರೀನಿವಾಸ್ ಅವ್ರದ್ದು ಒಲವಿನ ಪ್ರಿಯಲತೆ. ಓಹೋ, ಅದಕ್ಕೆ ಹೇಳೋದು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಆಗಿರೋ ಹಾಡುಗಳು ಅಂತ. ಹಾಡಿ ಇವಾಗ, ರೆಡಿನಾ? ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆ ಎನ್ನ ದೇವತೆ. ಸೊ ಸಿಂಗಿಂಗು ನ್ಯಾಷನಲ್ ಅವಾರ್ಡು. ಕರೆಕ್ಟ್. ನೋಡಿ, ನಿಮ್ಮನ್ನ ರಿಜೆಕ್ಟ್ ಮಾಡಿದವರು ಇವತ್ತು ಗೊತ್ತಾಗ್ತದೆ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ. ಹಂಗಲ್ಲ ಹಂಗಲ್ಲ. ವಾಟ್ ಐ ಮೀನ್ ಟು ಸೇ ಇಸ್, ಶ್ರುತಿ ಪಕ್ಕದಲ್ಲಿ ಕೂತಿದ್ದೀನಿ. ಸೊ ಶ್ರುತಿ ಚೆನ್ನಾಗಿತ್ತು ಇವತ್ತು, ಶ್ರುತಿ ಸೇರಿ ಹಾಡಿದ್ರಿ ಅಂತ. ಅಲ್ಲಿ ಯಾವತ್ತು ನಾನು ಇರ್ಲಿಲ್ಲ ನೋಡಿ, ಅದಕ್ಕೆ ಮಿಸ್ಟೇಕ್ ಬೇಕೇಮ್ ರಾಂಗ್ ಆಯ್ತು ಅಂತ. ಕಷ್ಟಪಟ್ಟು ಹಾಡಿದ್ದೆಲ್ಲ ಒಂದು ಶ್ರುತಿಯಿಂದ ಹಾಡಿದ್ದು ನೋಡಿ, ಒಂದು ಶ್ರುತಿಯಿಂದ ಇಡೀ ಸಾಂಗ್ಗೆ ಚೇಂಜ್ ಆಗತ್ತೆ ಅಲ್ವಾ? ಅಲ್ವಾ? ಇವಾಗ ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ನೀರು ಓಡ್ತಾ ಇದೆ ಅಂದ್ರೆ ನಾವು ಕೈ ತೊಳ್ಕೊಬೇಕು ಅಂತ ಅರ್ಥ. ಹೋಗೋಣ, ಶೋರ್. ಬನ್ನಿ. ಕ್ಯಾಮರಾ ನೋಡಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಸೇ ಚೀಸ್ ಅಂತ, ಅಂದ್ರೆ ಸ್ಮೈಲ್ ಮಾಡಿ ಅಂತ. ಇನ್ ಮುಂದೆ ಎಲ್ಲರೂ ಹೇಳ್ತಾರೆ ಸೇ ಚೀಸಿ ಆಲೂ ಅಂತ. ಅಷ್ಟು ಯಮಿಯಾಗಿ ಸ್ಮೈಲಿಂಗ್ ಆಗಿತ್ತು. ಯು ಆರ್ ನಾಟ್ ಓನ್ಲಿ ಅ ಬ್ರಿಲಿಯಂಟ್ ಆಕ್ಟರ್, ಡೆಬ್ಯೂ ಪರ್ಫಾರ್ಮೆನ್ಸ್ ಕುಕ್ಕಿಂಗ್ ಅಲ್ಲೂ ಅದ್ಭುತವಾಗಿದೆ ಅಂತ ಪ್ರೂವ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮಿಂದ ಆಗಿದೆ. ಫುಲ್ ಕ್ರೆಡಿಟ್ಸ್. ಮತ್ತೆ ಆಕ್ಟಿಂಗ್ ಅಲ್ಲೂ ಡಾಮಿನೇಷನ್, ಮತ್ತೆ ಕುಕಿಂಗ್ ಮಾಡಕ್ ಬಂದಾಗ್ಲೂ ನಿಮ್ದು ಹಿಂಗೆ ಆಗ್ಬಿಟ್ರೆ ಹೆಂಗೆ? ಏನಿದು? ನಾವು ಹೇಳ್ಕೊಡೋದು ನೀವು ಮಾಡೋದು ಅಷ್ಟೇ. ಸರಿ, ಕುಕಿಂಗ್ ಅಲ್ಲೂ ನೀವೇನಾ? ಸೊ ಈ ಕುಕಿಂಗ್ ಅಲ್ಲೂ ನ್ಯಾಷನಲ್ ಅವಾರ್ಡಾ ಈಗ? ಇಲ್ಲಿ ನಿಮ್ ಕೆಮಿಸ್ಟ್ರಿ ಬಗ್ಗೆ ಹೊಗಳ್ತಾ ಇದ್ವಿ. ವಿ ವರ್ ಸೇಯಿಂಗ್ ಎಷ್ಟು ಒಳ್ಳೆ ಫ್ರೆಂಡ್ಸ್ ನೀವು ಅಂತ. ಬೇರೆ ಬೆಂಕಿ ಹಚ್ಚೋ ತರನೇ ಇದೆಯಲ್ಲ ಇಲ್ಲಿ. ಇಲ್ಲ, ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಇರುತ್ತೆ ನಮ್ದು. ಇಲ್ಲ ನೋಡೋರು ಖುಷಿ ತರುತ್ತೆ, ಬಟ್ ನಾವು ಹಂಗೆ ಇದೀವಿ. ನಾವು ಹೆಂಗೆ ಅಂದ್ರೆ ನಾವು ಯಾರದ್ ಕಾಲು ಎಳಿಯಲ್ಲ, ನಮ್ಮ ಕಾಲು ನಾವೇ ಎಳ್ಕೊಂಡ್ಬಿಡೋದು. ಬ್ರಿಲಿಯಂಟಾ? ಈ ಡೈಲಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ಎಸ್, ಹೌ ಡಸ್ ಇಟ್ ಫೀಲ್ ಸಿದ್ಧಾರ್ಥ್? ಇಲ್ಲಿ ಬಂದು ಅಡುಗೆ ಮಾಡಿ ಸ್ಪೆಷಲ್ ಆಗಿ ರುಚಿಯಾಗಿ ನಿಮ್ಮ ಕೈ ರುಚಿ ತೋರಿಸಿದ್ದೀರಾ ನಮ್ಮ ಮಹಾಜನಗಳಿಗೆ, ನಮ್ಮ ವಿಜಯ್ಗೆ, ನನಗೆ. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಹೇಳ್ದಂಗೆ ಫಾರ್ ದ ಫಸ್ಟ್ ಟೈಮ್ ನಾನು ತಿನ್ಬೇಕಂದ್ರೆ ಮಾತ್ರ ಮಾಡ್ಕೊತಿದ್ದೆ ನಾನು. ಓಕೆ. ಬೇರೆಯವ್ರಿಗೆ ಮಾಡಿಕೊಟ್ಟಿದ್ದಂದ್ರೆ ಫಸ್ಟ್ ಟೈಮ್ ನಾನು ವಿಜಯ್ಗೆ. ಆ್ಯಂಡ್ ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನರ್ಗೆ ನಾನು ತಿಂಡಿ ಮಾಡಿಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ನನ್ನಿಂದ ನಿಸ್ವಾರ್ಥ ಸೇವೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದೇ ಪ್ರೋಗ್ರಾಮ್ ಅಲ್ವಾ, ಹೇಳಲೇಬೇಕಾಗುತ್ತೆ. ನೋಡಿ, ನೀವು ನ್ಯಾಷನಲ್ ಅವಾರ್ಡ್ ವಿನ್ನರು. ನಾನು ಇಂಟರ್ನ್ಯಾಷನಲ್ ಅಂತ ಹೇಳಕ್ಕಾಗಲ್ಲ, ಎಕ್ಸ್ಟ್ರಾ ಟೆರಿಟೋರಿಯಲ್ ಅವಾರ್ಡ್ ವಿನ್ನರ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ನೀವು ಮಾರ್ಸ್ ವೀನಸ್ಗೆಲ್ಲ ಹೋಗ್ಬಿಟ್ಟು ಕೇಳಕ್ ಆಗಲ್ಲ ಅಲ್ವಾ, ಅವಾರ್ಡ್ ಕೊಟ್ಟಿದ್ದೀರಾ ಇಲ್ವೋ ಅಂತ ಇವ್ರಿಗೆ. ಓಕೆ, ಹಂಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಿಟ್ಟು ಅವಾರ್ಡ್ ವಿನ್ನರ್ಸ್ ನೀವು ಅಡುಗೆ ಮಾಡಿದ್ದೀರಾ. ವಿಜಯ್, ವಾಟ್ ಡು ಯು ವಾಂಟ್ ಟು ಸೇ ಅಬೌಟ್ ನಮ್ಮ ಬಾಯ್ ಸಿದ್ಧಾರ್ಥ? ಒಂಥರ ಹೀರೋ, ನಾಯಕ, ಪ್ರೊಡ್ಯೂಸರ್ ಆದ್ರೂ ಕೂಡ ಅದು ಯಾವುದು ಅಹಂ ಇಲ್ಲದೆ ಇರೋ ಸಿಂಪ್ಲಿಸಿಟಿ ಇರೋ ಒಬ್ಬ ವ್ಯಕ್ತಿ. ನನಗೆ ಭಾರಿ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಗೆ ಆ ಥರದ್ದು ಯಾವುದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ಸಿಪಾಯಿ ಸಿನಿಮಾ 2 ವರ್ಷ ಆಯ್ತು. ಆ ಸಿಪಾಯಿ ಸಿನಿಮಾ ಮಾಡೋದ್ರ ಮಧ್ಯದಲ್ಲಿ ನನಗೆ ನಾನು ಅವನೆಲ್ಲ ಅವಳ ಅವಕಾಶ ಸಿಕ್ತು. ನಾನು ಕೇಳಿದಾಗ ಪಾಪ ಯಾವುದೇ ಬೇರೆ ಏನಾಗ್ತಿತ್ತು ಏನೋ, ಬಟ್ ಯಾವುದೇ ಥರ ತೊಂದರೆ ಮಾಡ್ದೇನೆ ವಿಜಯ್ ನೀವು ಮುಗಿಸ್ಕೊಂಬನ್ನಿ ಆಮೇಲೆ ಮಾಡೋಣ ಅಂತೇಳಿ ನನ್ನಿಂದನೂ ನನ್ನಿಂದ ತೊಂದರೆ ಆಗಿದೆ. ಐ ವುಡ್ ಲೈಕ್ ಆಸ್ಕ್ ಸಾರಿ ಈ ಟೈಮಲ್ಲಿ. ಸೊ ಒಳ್ಳೆ ಟೀಮು, ಅದು ರಜತ್ ಮಯಿ ಮತ್ತು ಇಡೀ ಟೀಮ್ ಒಳ್ಳೆ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ನಾನು ಫಸ್ಟ್ ಸಿಕ್ಕಾಗ ಹೇಳಿದ್ರು, ವಿಜಯ್ ನನಗೆ ಆ್ಯಕ್ಟಿಂಗ್ ಬರಲ್ಲ, ನನಗೆ ಡಾನ್ಸ್ ಬರಲ್ಲ, ನನ್ನ ಫೈಟ್ ಬರಲ್ಲ. ನಾನು ಖುಷಿ ಪಟ್ಕೊಂಡೆ ನನ್ನ ಜೊತೆ ಇನ್ನೊಬ್ರು ಸಿಕ್ಕಿದ್ದಾರೆ ಅಂತ. ಆಮೇಲೆ ಫ್ರೇಮಲ್ಲಿ ನೋಡಿ ನಾನು ಏನು ಬರೀ ಸುಳ್ಳು ಹೇಳ್ದಾಗೋಯ್ತಲ್ಲ ಎಲ್ಲ. ಇವರೆಲ್ಲ ಸಪೋರ್ಟ್. ಆಕ್ಟಿಂಗ್ ಬರಲ್ಲ ಅಂತ ಆಕ್ಟ್ ಮಾಡ್ತಾ ಇದ್ರು ಇವರು. ಹೌದು, ಏನು ಬರಲ್ಲ ಅಂತ. ಸಿದ್ಧಾರ್ಥ್ ಎಲ್ಲದಕ್ಕೂ ಸಿದ್ಧ. ಚೆನ್ನಾಗಿದೆ. ಗುಡ್ ಟ್ಯಾಗ್ ಲೈನ್ ಅಲ್ಲ, ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಟೈಟಲ್. ಓ, ನೆಕ್ಸ್ಟ್ ಸಿನಿಮಾ ಟೈಟಲ್ ಫ್ರೀಸ್ ಆಗೋಯ್ತು. ಕ್ರೀಮ್ ಬಿಲೀವ್ ಇಟ್. ರಾಯಲ್ಟಿ ಕೊಡಿಯಾ? ಶೋರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಆನ್ ಸ್ಕ್ರೀನ್ ನಿಮ್ಮನ್ನ ಅತಿ ಶೀಘ್ರದಲ್ಲಿ ನೋಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ನೀವು ಬಾಯ್ ಹೇಳಬೇಕು. ಓಕೆ, ಬಾಯ್, ಆಮೇಲೆ ಸಿಕ್. ಹೌದಾ? ಚೆನ್ನಾಗಿ ಮಾತಾಡ್ದಾ? ಕರೆಕ್ಟಾಗಿ ಹೇಳಿದ್ದೀನಲ್ಲ? ಓಕೆ, ಡನ್. ಥ್ಯಾಂಕ್ ಯು. ಬೇಕಾ ಚಾಕು ಕೊಡ್ಲಾ? ಆಮೇಲೆ ಸಿಗ್ತೀನಿ. ಚೆನ್ನಾಗಿ ಮಾತಾಡೋದ್ನ, ಕರೆಕ್ಟಾಗಿ ಹೇಳೋದ್ನ, ಹೇಗೋ ಬಿಟ್ಬಿಟ್ಟು ಬರ್ತೀವಿ ಸಿದ್ಧಾರ್ಥ್ನ. ಬರೀ ಸಿದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶುಭ ಅತಿಥಿಗಳನ್ನೆಲ್ಲ ಕಳ್ಸಿಕೊಟ್ಟಾದ್ಮೇಲೆ ಇವಾಗ ಏನ್ ಕೆಲಸ ಹೇಳಿ ನಮ್ದು? ಪಾತ್ರೆ ತೊಳೆಯೋದು. ಕರೆಕ್ಟ್, ಪಾತ್ರೆ ತೊಳೆಯೋದು. ವಿಮ್ ಹಾಕಿ ಪಾತ್ರೆ ತೊಳೆಯೋದು. ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಮನೆಗಳಲ್ಲೂ ಹಂಗೆ ಅಲ್ವಾ? ಎಲ್ಲರನ್ನೂ ಕಳ್ಸಿಕೊಟ್ಟಾದ್ಮೇಲೆ ಎಲ್ಲ ಕೆಲಸ ಶುರು. ಬಟ್ ಇಲ್ಲಿ ಇನ್ನೊಂದು ಕೆಲಸ ಇದೆ.
ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ಸದ್ಯಕ್ಕೆ ಸೈನಿಂಗ್ ಆಫ್. ಟಾಟಾ, ಬೈ ಬೈ ಅಂಡ್ ಸಿ ಯು.